ಮತ್ತು ನಾಳೆ ಬೆಳಿಗ್ಗೆ 10 ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ನಮ್ಮ ನಾಮಪತ್ರ ಸಲ್ಲಿಕೆ ಬೆಳಿಗ್ಗೆ ಗಣಪತಿ ಪೂಜೆ ಮಾಡಿ ಅಲ್ಲಿಂದ ಗಾಂಧಿ ಬಜಾರು ನೆಹರು ರಸ್ತೆ ಮುಖಾಂತರ ಹೋಗ್ತೀವಿ. ಗೋಪಿ ಸರ್ಕಲ್ಲಿ ಇದು ಅಂತ್ಯ ಆಗುತ್ತೆ. ಇಷ್ಟು ಇದಕ್ಕೆಲ್ಲರೂ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಜನ ಬರ್ತಾರೆ, ಎಲ್ಲರೂ ಜನರೇ, ಕಾರ್ಯಕರ್ತರೇ, ಸಾಮಾನ್ಯ ಜನರೇ ನನಗೆ ಸ್ಟಾರ್ ಪ್ರಚಾರಕರು. ಇದರಲ್ಲೇನು ಪ್ರಶ್ನೆ ಇಲ್ಲ. ಬಹಳ ನ್ಯಾಷನಲ್ ಲೆವೆಲಲ್ಲಿ, ರಾಜ್ಯ ಮಟ್ಟದಲ್ಲಿ ಬರೋಕ್ಕಾಗಲ್ಲ. ಆದರೂ ಗೂಳಿಹಟ್ಟಿ ಶೇಖರ್ ಬಂದಿದ್ದಾರೆ, ಎನ್ ಜಿ ರಪ್ಪ ಅಂತ ಹೇಳ್ಕೊಂಡು ಮಡಿವಾಳ ಸಮಾಜದ ರಾಜ್ಯ ಅಧ್ಯಕ್ಷರು ಅವರು ಬಂದಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಇನ್ನೂ ಅನೇಕರು ಬರೋರಿದ್ದಾರೆ. ಯಾರ್ಯಾರು ಬರ್ತಾರೋ ಅವರೇ ಸ್ವಯಂ ಸ್ಫೂರ್ತಿಯಿಂದ ಬಂದಿರೋರು. ನಾನು ಯಾರಿಗೂ ಕರೆಯೋಕ್ಕೆ ಹೋಗಿಲ್ಲ. ಇಲ್ಲ, ಒಬ್ಬ ಹಿಂದುತ್ವವಾದಿ ಇದ್ದಾರೆ, ಪಕ್ಷನಿಷ್ಠರಿದ್ದಾರೆ, ಇವರು ನಾವು ಗೆಲ್ಲಿಸಲೇಬೇಕು ಅಂತ ಅಂದ್ಕೊಂಡು ಗೂಳಿಹಟ್ಟಿ ಶೇಖರ್ ಮತ್ತು ಎನ್ ಜಿ ರಪ್ಪನವರೆಲ್ಲ ಬಂದಿದ್ದಾರೆ ಹೊರಗಡೆಯಿಂದ. ಅವ್ರು ರಾಜ್ಯದ ಅಧ್ಯಕ್ಷರು ಮಡಿವಾಳ ಸಮಾಜಕ್ಕೆ. ಗೂಳಿಹಟ್ಟಿ ಶೇಖರ್ ಬಗ್ಗೆ ನಿಮಗೆ ಗೊತ್ತಿದೆ, ಹಿಂದಿನ ಮಂತ್ರಿಗಳು ಕೂಡ ಆಗಿದ್ದಾರೆ. ಬೋವಿ ಸಮಾಜದ ಪ್ರಮುಖರು. ಬೋವಿ ಸಮಾಜ ಪ್ರಮುಖರಾದರೂ ಕೂಡ ಅವರು ಎಲ್ಲ ಸಮಾಜದವರು ಕೂಡ ಬೆಂಬಲ ತೊಗೊಂಡ್ರಂಥ ಒಬ್ಬ ಸಾಮಾನ್ಯ ವ್ಯಕ್ತಿ. ಇಂಥವರೆಲ್ಲ ನನ್ನ ಜೊತೆ ಬರ್ತಾರೆ, ನನಗೆ ತುಂಬ ಸಂತೋಷ. ಅವ್ರು ಮಾಡಿರೋ ಅವರ ಅಸಮಾಧಾನ ವ್ಯಕ್ತಪಡಿಸಿ ನಾನೇನು ಹೇಳಿದ್ದೀನಿ? ನಾನು ಹೇಳಿಲ್ಲ. ಸಿ ಟಿ ರವಿ ಕೊಟ್ಟಿಲ್ಲ, ಯಾಕೆ ಅಂತ ನಾನು ಕೇಳ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಕೊಟ್ಟಿಲ್ಲ, ಯಾಕೆ? ಬಸವನಗೌಡ ಪಾಟೀಲ್ ಮೂಲೆ ತಳ್ಳಿರೋದು ಯಾಕೆ? ಅನಂತಕುಮಾರ್ ಹೆಗಡೆ ಯಾಕೆ ಕೊಟ್ಟಿಲ್ಲ? ನಾನು ಕೇಳ್ತಿದ್ದೀನಿ. ಅವರ ಅಸಮಾಧಾನ ವ್ಯಕ್ತಪಡಿಸಿರೋದು ಎಲ್ಲಿ ವ್ಯಕ್ತಪಡಿಸಿದ್ರೆ ಏನು ಹೇಗೆ ಅಂತ ಆಮೇಲೆ ಹೇಳ್ತೀನಿ ನಾನು. ಅವ್ರ MLA ಚುನಾವಣೆ ಸೋಲಿಸಿದ್ದು ಯಾರು? ಇದೆಲ್ಲ ಅಂಶಗಳು ಕೂಡ ಎಲ್ಲ ಬಹಿರಂಗ ಆಗುತ್ತೆ. ದಿನ ಬೇಕು, ಸಮಯ ಬೇಕು ಅದಕ್ಕೆ. ಖಂಡಿತ ಹೌದು, ಹೌದು. ಅಲ್ಲ, ಅಸಮಾಧಾನ ಸರಿ ಹೋಗುತ್ತೆ ಬಿಡುತ್ತೆ ಅನ್ನೋದ್ರ ಬಗ್ಗೆ ನಾನು ಅದ್ರ ಬಗ್ಗೆ ನಿಮ್ಮ ಚುನಾವಣೆ ಕಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಗೆಲ್ಲೋ ತನಕನೂ ಇದು ಗೆದ್ದ ನಂತರ ಗೊತ್ತಾಗುತ್ತೆ ಅವ್ರಿಗೂ ಕೂಡ ನನಗೆ ಅಸಮಾಧಾನ ಯಾಕೆ ಅನ್ನೋದು. ಈಗಾಗಲೇ 10 ಸರಿ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಅವರೆಲ್ಲರಿಗೂ ಆಸೆ ಏನು? ಅವರ ನೋವಕ್ಕೆ ನಾನು ಸ್ಪಂದಿಸ್ತಾ ಇದ್ದೀನಿ. ಅದೆಲ್ಲ ಅವ್ರಿಗೆ ಸಮಾಧಾನ. ಬಹಿರಂಗ ಅವ್ರು ಹೇಳದೇ ಇರ್ಬೋದು. ಈಗ ಸಿ ಟಿ ರವಿ ಆಗಲಿ, ಪ್ರತಾಪ್ ಸಿಂಹ ಆಗಲಿ ಬಹಿರಂಗವಾಗೇ ಹೇಳಿದರು. ಈ ಇಬ್ಬರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಜೊತೆಗೆ ಚುನಾವಣಾ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಹೇಳಿದ್ರು ಇಲ್ಲ? ಇದು ಅಸಮಾಧಾನ ಅಂತ ಕರಿತೀರೋ ಏನಂತ ಕರಿತೀರಿ? ಅದು ನಾನೇ ನಾಳೆ ಕೊಟ್ಟಿದ್ದೀನಿ ಅಂದರೆ ಕೈ ಜೋಡಿಸೋದಕ್ಕೆ ಅವರು ಒಂದು ಪೊಲಿಟಿಕಲ್. ನಾನು ಧೈರ್ಯ ಮಾಡಿ ನುಗ್ಗಿದ್ದೇನೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಆಗ್ತಾರಂತ ಇದನ್ನು ಶುದ್ಧೀಕರಣ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಹೊರಗಡೆ ಬಂದು ನಾನು ಹೋರಾಟ ಮಾಡ್ತಾಯಿದ್ದೇನೆ. ಅವ್ರು ಒಳಗಡೆ ಇದ್ದು ಹೋರಾಟ ಮಾಡ್ತಾಯಿದ್ದಾರೆ. ಅವರೇನು ಸುಮ್ಮನಿಲ್ಲ, ನನಗೆ ಗೊತ್ತು ಅವ್ರು ಏನೇನು ಮಾಡ್ತಿದ್ದಾರೆ ಅಂತ. ಒಳಗಡೆ ಇದ್ದೇ ಹೋರಾಟ ಮಾಡ್ತಿದ್ದಾರೆ. ನಾನು ಹೊರಗೆ ಬಂದು ಹೋರಾಟ ಮಾಡ್ತಿದ್ದೀನಿ. ಅದು 25,000 ಬೇಕು ಹಾಂ. ನೋಡಿ, ಒಂದು ಹೇಳ್ತೀನಿ ಕೇಳಿ. ಮಾತುಕತೆ ಕೂರೋದು ಮುಗಿದೋತು. ನಾನು ಯಾರ ಜೊತೆಗೂ ಮಾತುಕತೆ ಕೂರಲ್ಲ. ಇನ್ನು ನಾನು ಈ ಚುನಾವಣಾ ರಣರಂಗಕ್ಕೆ ಇಳಿದಿದ್ದೀನಿ. ನನ್ನ ಜೊತೆಗೆ 16,000 ಜನ ಸೈನಿಕರು ರಣರಂಗಕ್ಕೆ ಈಗೆಲ್ಲ ಇಳಿದು ಕೆಲಸ ಮಾಡ್ತಿದ್ದಾರೆ. ಈಗ ನಾನು ವಾಪಸ್ ಹೋಗೋ ಪ್ರಶ್ನೆ ಇಲ್ಲ. ನಾನು ವಾಪಸ್ ಹೋದರೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ನಾನು ಅನ್ಯಾಯ ಮಾಡ್ದಂಗೆ ಆಗುತ್ತೆ. ನಡು ನೀರಿನಲ್ಲಿ ಬಿಟ್ಟೋದಂಗಾಗತ್ತೆ. ಅವ್ರಿಗೆ ಭಾಳ ನುಗ್ಗಿ ಕೆಲಸ ಮಾಡ್ತಾ ಇರೋರಿಗೆ ನಾನು ಯಾವ ಕಾರಣಕ್ಕೂ ಅವರಿಗೆ ನಿರಾಶೆ ಮಾಡೋದಿಲ್ಲ. ಈ ಚುನಾವಣೆ ಗೆಲುವೇನೆ ಅವ್ರದ್ದು ಮತ್ತು ನಂದು ಯಶಸ್ವಿ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.